ಬರೀ ಈ ಬಾರಿ ನಮ್ಗೆ ಕಾಣಿಸ್ತಾ ಇರೋದು ಅಭ್ಯರ್ಥಿಗಳು ಕಾಣಿಸ್ತಾನೆ ಇಲ್ಲ ಈ ಬಾರಿ. ಬರೀ ಡಿ ಕೆ ಹೆಚ್ ಡಿ ಕೆ ಏನು ನಡೀತಿದೆ ಈ ಬಾರಿ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ 2 ಹಂತದಲ್ಲಿ ನಡೀತಾ ಇದೆ. ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು. ಮೊದಲನೇ ಹಂತದ್ದು ನಮ್ಮ ದಕ್ಷಿಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು 14, ಅದರಲ್ಲೂ ಹಳೆ ಮೈಸೂರು ಭಾಗದ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಯಾಕಂದರೆ ಒಕ್ಕಲಿಗ ಮತಗಳೇ ಪ್ರಾಬಲ್ಯ ಇರೋದ್ರಿಂದ ಮತ್ತು ಇಲ್ಲಿ ಈಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವರೆಲ್ಲೋ ಒಂಥರ ಒಕ್ಕಲಿಗರ ಮೇಲೆ ಹಿಡಿತ ಸಾಧಿಸಬೇಕು ಅಥವಾ ಹಳೆ ಮೈಸೂರು ಭಾಗದಲ್ಲಿ ವಶಕ್ಕೆ ಅಂದರೆ ಇದನ್ನ ಹಿಡಿತ ತಗೋಬೇಕು. ಹೌದು, ಆ ರೀತಿ ಅಂದರೆ ನೋಡಿ, ಹಿಂದೆ ನಾವು 2019ರಲ್ಲಿ ನಾವು ಮತ್ತೆ ಕಾಂಗ್ರೆಸ್ಸು ಮೈತ್ರಿ ಇದ್ವಿ. ಅಲ್ಲಿ ಏನಾಯಿತು, ನಾವು ಕೂಡ ಒಂದೇ ಸ್ಥಾನಕ್ಕೆ ಸೀಮಿತ ಆದ್ವಿ, ಕಾಂಗ್ರೆಸ್ ಅವರು ಕೂಡ ಒಂದೇ ಸ್ಥಾನಕ್ಕೆ ಸೀಮಿತ ಆದರು. ಏನಲ್ಲಿ ಮೈತ್ರಿ ಬಂದು ಕಾರ್ಯಕರ್ತರ ಮಟ್ಟದಲ್ಲಿ ಆಗಲಿಲ್ಲ. ಈಗ ಆ ರೀತಿ ಇಲ್ಲ. ನಾವು ಮತ್ತು BJP ಮೈತ್ರಿ ಆಗಿದ್ದೀವಿ. NDA ಅಂಗಪಕ್ಷದ ಮೈತ್ರಿಕೂಟದ BJP ಜೊತೆ ನಾವು ಮೈತ್ರಿ ಆಗಿರೋದ್ರಿಂದ ಕಾರ್ಯಕರ್ತರು ಮತ್ತು ಎಲ್ಲ ಹಂತದಲ್ಲೂ ಕೂಡ ಮುಖಂಡರು, ನಾಯಕರು ಎಲ್ಲರೂ ಕೂಡ ಒಗ್ಗೂಡಿರೋದ್ರಿಂದ ಈ ಬಾರಿ ನಾವು ಕರ್ನಾಟಕದಲ್ಲಿ 28 ಕ್ಷೇತ್ರಗಳು ಕೂಡ ನಾವು ಗೆಲ್ತೀವಿ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರಿಗೆ ಈಗ ನೋಡಿ 11 ತಿಂಗಳಾಯಿತು ಸರ್ಕಾರ ಬಂದು, ಸರ್ಕಾರ ಆಡಳಿತದಲ್ಲಿ ವೈಫಲ್ಯ ಕಂಡಿದೆ. ಬರೀ 5 ಗ್ಯಾರಂಟಿಗಳು ಅಂತ ಹೋಗಿ ಎಲ್ಲರನ್ನೂ ದಾರಿ ತಪ್ಪಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. 5 ಇಲಾಖೆಗಳಿಗೆ ತೆರಿಗೆ ಹೊರೆ ಹಾಕಿದ್ರು. ಅಂದರೆ ಕೊಡ್ತಾ ಇರೋದು ಏನು ಕಳೆದ ವರ್ಷ 30-32 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ 5 ಗ್ಯಾರಂಟಿಗಳಿಗೆ. ತೆರಿಗೆ ಹೊರೆ ಅದಕ್ಕಿಂತ ಜಾಸ್ತಿ ಹಾಕಿದ್ದಾರೆ 5 ಇಲಾಖೆಗಳಲ್ಲಿ. ಅಲ್ಲ, ಅದು ಹೋಗ್ಲಿ. ಈಗ ಹಳೆ ಮೈಸೂರು ಭಾಗದ ಕತೆ ಏನು? ಆಡಳಿತದ ನೀವು ಈಗ ನೋಡಿ, ಈಗ ಹತಾಶೆಗೊಂಡಿದ್ದಾರೆ ಅಷ್ಟೇನೆ ಕಾಂಗ್ರೆಸ್. ಹತಾಶೆ. ಈಗ ನೋಡಿ, ಭೀಕರ ಬರಗಾಲ ಇದ್ರೂ ಕೂಡ 223 ತಾಲೂಕುಗಳು ಬರ ಪೀಡಿತ ಆದ್ರೂ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹತಾಶೆ ಆಗಿ ಸೋಲುವ ಭೀತಿಯಿಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂಥರ ಈ ರೀತಿ ಹೇಳಿಕೆಗಳು, ಸುಮ್ಮನೆ ಸನ್ಮಾನ್ಯ ಕುಮಾರಸ್ವಾಮಿಯವರ ಮೇಲೆ ಆರೋಪ ಮಾಡೋದನ್ನ ಮಾಡ್ತಾ ಇದ್ದಾರೆ ಹೊರತು ಮಠಕ್ಕೆ ಹೋಗಿ ಬಂದ್ಮೇಲೆ. ಹೌದು, ಈಗ ಮಠಕ್ಕೆ ನೋಡಿ, ಭಕ್ತಾದಿಗಳು ಇರ್ಬೋದು, ಯಾರೇ ಆಗಿರಲಿ, ಆಶೀರ್ವಾದ ಬೇಡೋ ಅಂಥವ್ರು ಜನಪ್ರತಿನಿಧಿಗಳು ಸಹ ಆಶೀರ್ವಾದ ತಗೊಳ್ಲಿಕ್ಕೆ ಮಠದ ಬಳಿ ಹೋಗ್ತಾರೆ. ಅಲ್ಲಿ ಯಾವುದೇ ಜಾತಿ ಭೇದ ಭಾವ ಅಂತೂ ಇಲ್ಲ. ಇಲ್ಲಿ ಹೋಗಿರೋರು ಯಾರು? ಎಲ್ಲ ಅಭ್ಯರ್ಥಿಗಳು ಕೂಡ ಒಟ್ಟಿಗೆ ಸೇರಿ ಹೋಗಿದ್ದಾರೆ. ಹಾಗಾಗಿ ಮಠದಿಂದ ಸ್ವಾಮೀಜಿಗಳು ಕೂಡ ವಾದ ಮಾಡಿದ್ದಾರೆ ಕಾಂಗ್ರೆಸ್ಸಿಗರಿಗೆ, ಈ ರೀತಿ ಮಠಕ್ಕೆ ಅಗೌರವ ತೋರಿಸಬೇಡಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ನಾವು ನೋಡಿದ್ದೀವಿ ಯಾವ ರೀತಿ ನಡೀತಾ ಇದೆ, ಹೇಗೆ ಏನು ಅಂತ. ನೋಡಿ, ಕುಮಾರಣ್ಣವರು ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದು ಬಿಟ್ಟು ಅವರು ಎದುರುಗಡೆ ಇವರು ಉಪಮುಖ್ಯಮಂತ್ರಿ ಆಗಿರುವಂಥವ್ರು ಈ ರೀತಿ ಆರೋಪ ಮಾಡಬಾರ್ದು. ಇವತ್ತು ಲೋಕಸಭಾ ಚುನಾವಣೆ ಇದೆ, ಚುನಾವಣೆಯಲ್ಲಿ ಎದುರಿಸಬೇಕು. ಅದು ಬಿಟ್ಟು ನೋಡಿ, ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹೇಳೋದಾದ್ರೆ ಡಾಕ್ಟರ್ CN ಮಂಜುನಾಥ್ ಅವರು BJP ಇಂದ ಅಭ್ಯರ್ಥಿ ಆಗಿದ್ದಾರೆ. ಅಲ್ಲಿ ಮಂಜುನಾಥ್ ಅಂತ ಇತರೆ 4 ಕ್ಯಾಂಡಿಡೇಟ್ಗಳು ಇದ್ದಾರೆ. ಈ ರೀತಿ ಎಲ್ಲೋ ಒಂದು ಕಡೆ ಇರೋ ಒಂದು ಕ್ಷೇತ್ರ ಕಳ್ಕೊಳ್ಳೋ ಹಂತದಲ್ಲಿ ಇದ್ದಾರೆ. ಆ ರೀತಿ ಯಾಕಂದ್ರೆ ರಾಮನಗರ ಜಿಲ್ಲೆ ಕೂಡ ಮಾಡಿದ್ದು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಜಿಲ್ಲೆ ಆಗಿದ್ದು. ಆ ಜಿಲ್ಲೆಗೆ ಏನೇನು ಬೇಕೋ ಸೌಕರ್ಯಗಳು, ಎಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೆ. ಇವತ್ತು ಒಂದು ಒಳ್ಳೆ ಬೆಂಗಳೂರಿಗೆ ಸಮೀಪದ ಒಂದು ಒಳ್ಳೆ ಜಿಲ್ಲೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕುಮಾರಣ್ಣವರೇ. ಓಕೆ, ನಮ್ಮ ಜೊತೆಗೆ